ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ನಮಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ಹಾಗೆ ಮೆಸೇಜ್ ಮಾಡ್ತಾ ಇರ್ತಾರೆ. ನಮ್ಮ ಡಾಗ್ ಬಂದು ತುಂಬ ಸಣ್ಣ ಇದೆ, ನಮ್ಮ ಡಾಗ್ ಬಂದು ದಪ್ಪ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕೇವಲ 30 ದಿನಗಳಲ್ಲಿ ನಿಮ್ಮ ಡಾಗ್ನ ಫಿಟ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಹೇಗೆ ಮಾಡಬಹುದು ಅಂತ ಹೇಳ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಿಮ್ಮ ಡಾಗ್ ಬಂದು ದಪ್ಪ ಆಗಬೇಕು ಅಂತ ಹೇಳಿದರೆ ಒಳ್ಳೆ ಕ್ವಾಲಿಟಿ ಇರುವಂಥ ಫುಡ್ನ ನೀವು ಕೊಡಬೇಕಾಗುತ್ತೆ. ಎಷ್ಟೋ ಜನ ಕೇವಲ ಮೊಸರನ್ನು, ಹಾಲುವನ್ನು ಈ ರೀತಿ ಕೊಡ್ತಾರೆ. ಇದರಿಂದ ಡಾಗ್ಗೆ ಬೇಕಾದಂತಹ ಪ್ರೋಟೀನ್ ಹಾಗೆ ವಿಟಮಿನ್ಸ್ ಯಾವುದು ಕೂಡ ಸಿಗೋದಿಲ್ಲ. ಹಾಗಾಗಿ ಪ್ರೋಟೀನ್, ವಿಟಮಿನ್ಸ್ ಹಾಗೆ ಕಾರ್ಬೋಹೈಡ್ರೇಟ್ ಬ್ಯಾಲೆನ್ಸ್ ಆಗಿರುವಂಥ ಫುಡ್ನ ಕೊಡಬೇಕು. ನೀವು ಡಾಗ್ ಬಂದು ದಪ್ಪ ಆಗಬೇಕು ಅಂತ ಹೇಳಿದ್ರೆ ಹೈ ಪ್ರೋಟೀನ್ ಇರುವಂತಹ ಫುಡ್ನ ನೀವು ಕೊಡಬೇಕಾಗುತ್ತೆ. ಪ್ರೋಟೀನ್ಗಾಗಿ ಚಿಕನ್, ಮಟನ್, ಫಿಶ್ ಹಾಗೆ ಮೊಟ್ಟೆನ ನೀವು ಕೊಡಬಹುದು. ಹಾಗೆ ಕಾರ್ಬೋಹೈಡ್ರೇಟ್ನ ಅವಶ್ಯಕತೆ ಕೂಡ ಇರುತ್ತೆ. ಕಾರ್ಬೋಹೈಡ್ರೇಟ್ಗಾಗಿ ನೀವು ರೈಸ್ ಅಥವಾ ಓಟ್ಸ್ನ ಕೊಡಬಹುದು. ಹಾಗೆ ವಿಟಮಿನ್ಗಳ ಅವಶ್ಯಕತೆ ಕೂಡ ಇರುತ್ತೆ. ಹಾಗಾಗಿ ನೀವು ತರಕಾರಿನ ಸಹ ಕೊಡಬಹುದು. ಕ್ಯಾರೆಟ್, ಬೀಟ್ರೂಟ್, ಪಂಪ್ಕಿನ್ ಇತ್ಯಾದಿ ವೆಜಿಟೇಬಲ್ನ ನೀವು ಕೊಡಬಹುದು. ಜೊತೆಗೆ ಒಳ್ಳೆ ಕ್ವಾಲಿಟಿ ಇರುವಂತಹ ಡಾಗ್ ಫುಡ್ನ ಸಹ ನೀವು ಒಂದು ಟೈಮ್ ಫೀಡ್ ಮಾಡಬೇಕಾಗುತ್ತೆ. ರಾಯಲ್ ಕೆನಿನ್, ಪೆಡಿಗ್ರಿ ಪ್ರೋ ಇತ್ಯಾದಿ ಫುಡ್ನ ನೀವು ಕೊಡಬಹುದು. ಒಂದು ವೇಳೆ ನಿಮ್ಮ ಡಾಗ್ ಬಂದು ತುಂಬ ಸಣ್ಣ ಇದೆ ಅಂತ ಹೇಳಿದ್ರೆ ದಿನಕ್ಕೆ 2 ಟೈಮ್ ಫುಡ್ನ ಕೊಡೋ ಬದಲಾಗಿ ನೀವು 3 ಅಥವಾ 4 ಟೈಮ್ ಫುಡ್ನ ನೀವು ಕೊಡಬಹುದು, ಸ್ವಲ್ಪ ಪ್ರಮಾಣದಲ್ಲಿ. ಈ ರೀತಿ ಕೊಡೋದ್ರಿಂದ ಡಾಗ್ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನಿಮ್ಮ ಡಾಗ್ ವೇಟ್ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ನಿಮ್ಮ ಡಾಗ್ಗೆ ಬೆಳಿಗ್ಗೆ ಹಾಗೆ ಸಂಜೆ ಸರಿಯಾಗಿ ಎಕ್ಸರ್ಸೈಸ್ನ ಮಾಡಿಸ್ಬೇಕಾಗುತ್ತೆ. ಕೇವಲ ಫುಡ್ನ ಕೊಟ್ಟು ಒಂದು ಕಡೆ ಕಟ್ಟಿ ಹಾಕಿದ್ರೆ ಫ್ಯಾಟ್ ಬರುತ್ತೆ, ಫಿಟ್ ಹಾಗೆ ಹೆಲ್ದಿಯಾಗಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನಿಮ್ಮ ಡಾಗ್ಗೆ ಎಕ್ಸರ್ಸೈಸ್ ಮಾಡಿಸೋದು ತುಂಬ ಅವಶ್ಯಕವಾಗಿರುತ್ತೆ. ರನ್ನಿಂಗ್, ವಾಕಿಂಗ್ ಅಥವಾ ಸ್ವಿಮ್ಮಿಂಗ್ನ ನೀವು ಮಾಡಿಸ್ಬೋದು. ಈಗ ನಿಮ್ಮ ಡಾಗ್ಗೆ ಡೈಲಿ ಒಳ್ಳೆ ಫುಡ್ನ ಕೊಡ್ತಾ ಇದ್ದೀರಾ, ಹಾಗೆ ಎಕ್ಸರ್ಸೈಸ್ನ ಕೂಡ ಮಾಡಿಸ್ತಾ ಇದ್ದೀರಾ, ಆದರೂ ಕೂಡ ನಿಮ್ಮ ಡಾಗ್ ವೆಯ್ಟ್ ಜಾಸ್ತಿ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಡಾಗ್ನಲ್ಲಿ ಹೆಲ್ತ್ ಪ್ರಾಬ್ಲಮ್ ಇರಬಹುದು. ಈ ರೀತಿ ಒಂದು ವೇಳೆ ಇತ್ತು ಅಂತ ಹೇಳಿದ್ರೆ ಡಾಕ್ಟರ್ಗೆ ನೀವು ತೋರಿಸಿ ಚೆಕಪ್ನ ಮಾಡಿಸ್ಬೇಕಾಗುತ್ತೆ. ಹಾಗೆ ಸರಿಯಾಗಿ ಡಿವಾರ್ಮಿಂಗ್ನ ಮಾಡಬೇಕಾಗುತ್ತೆ. ಡಿವಾರ್ಮಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ನಾಯಿ ಹೊಟ್ಟೆಯಲ್ಲಿ ವಾರ್ಮ್ಸ್ ಜಾಸ್ತಿ ಆಗುತ್ತೆ. ಈ ರೀತಿ ಏನಾರು ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಡಾಗ್ ವೇಟ್ ಗೇನ್ ಆಗೋದಿಲ್ಲ. ಈಗ ನಾವು ಹೇಳಿದ ಎಲ್ಲ ವಿಷಯಗಳನ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಡಾಗ್ ಖಂಡಿತವಾಗಿ ದಪ್ಪ ಆಗುತ್ತೆ. ಹಾಗೆ ಕೆಲವೊಂದು ಡಾಗ್ ಬಾಡಿ ಟೈಪ್ ಬಂದು ಸಣ್ಣ ಇರುತ್ತೆ. ಈ ರೀತಿ ಡಾಗ್ಸ್ಗೆ ನೀವು ಏನೇ ಫುಡ್ನ ಕೊಟ್ಟು ಏನೇ ಮಾಡಿದ್ರು ಕೂಡ ಅವು ದಪ್ಪ ಆಗೋದಿಲ್ಲ. ಈ ರೀತಿ ಡಾಗ್ಸ್ಗೆ ನಾವು ಹೇಳಿದ ಯಾವುದೇ ರೀತಿ ಟಿಪ್ಸ್ಗಳು ವರ್ಕ್ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.